ಈ 3 ಕುಬೇರನ ಮಂತ್ರಗಳನ್ನು ಪಠಿಸಿದರೆ ಸಾಕು, ಸಂಪತ್ತು ನೀವೆಲ್ಲಿರುತ್ತೀರೋ ಅಲ್ಲಿಗೆ ಬಂದು ಸೇರುತ್ತದೆ. ಲಕ್ಷ್ಮೀದೇವಿ ಸಂಪತ್ತಿನ ಒಡತಿಯಾದರೆ ಕುಬೇರ ದೇವನು ಸಂಪತ್ತಿನ ಸಂರಕ್ಷಕ. ಈತ ದೇವಾನುದೇವತೆಗಳ ಸಂಪತ್ತನ್ನು ರಕ್ಷಣೆ ಮಾಡುತ್ತಾನೆ. ಕುಬೇರನ ಆಶೀರ್ವಾದದಿಂದ ವ್ಯಕ್ತಿಯು ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ. ಕುಬೇರನ ಆಶೀರ್ವಾದಕ್ಕಾಗಿ ಈ 3 ಕುಬೇರ ಮಂತ್ರಗಳನ್ನು ಪಠಿಸಬೇಕು. ಕುಬೇರನಿಗಾಗಿ ಅರ್ಪಿಸುವಂತಹ ಈ ಮಂತ್ರಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಸಿದ್ಧಿ ಮಂತ್ರಂ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಕುಬೇರ ದೇವನ ಈ ಒಂದು ಯಂತ್ರವನ್ನು ನೀವು ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಂಡರೆ, ಆ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಬಂದರೆ ಕುಬೇರ ದೇವನ ಸಂಪತ್ತು ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ನಿಮ್ಮ ದುಡ್ಡು ಅಕ್ಷಯವಾಗುತ್ತಾ ಹೋಗುತ್ತೆ. ಕುಬೇರ ದೇವನು ಯಕ್ಷ ಎಂದು ಕೂಡ ಕರೆಯಲಾಗುತ್ತದೆ. ದೇವರು ಮತ್ತು ದೇವತೆಗಳ ನಿಧಿಪತಿಯಾದ ಕುಬೇರ ದೇವನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ದೂರವಾಗುತ್ತದೆ. ಕುಬೇರನನ್ನು ಸಂಪತ್ತಿನ ರಕ್ಷಕನೆಂದು ಪರಿಗಣಿಸಲಾಗುತ್ತದೆ ಎಂದು ನಾವು ಈಗಾಗಲೇ ತಿಳಿಸಿದ್ದೇವೆ. ನಾವು ಸಾಮಾನ್ಯವಾಗಿ ಪುರಾತನ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಕುಬೇರನ ವಿಗ್ರಹ ನೋಡಿರುತ್ತೇವೆ. ದೇವಾಲಯಗಳಲ್ಲಿ ಕುಬೇರನ ವಿಗ್ರಹ ಏಕೆ ಇಟ್ಟಿರುತ್ತಾರೆ ಗೊತ್ತಾ? ಮೊದಲನೇದಾಗಿ ಅವನು ದೇವಾಲಯಗಳಲ್ಲಿ ದೇವರಿಗೆ ಸಂಬಂಧಿಸಿದ ಸಂಪತ್ತನ್ನು ರಕ್ಷಣೆ ಮಾಡುತ್ತಾನೆ. ಎರಡನೆಯದಾಗಿ ಅವನು ಭಕ್ತರಿಗೆ ಸಂಪತ್ತನ್ನು ನೀಡುವಂತನವನಾಗಿರುತ್ತಾನೆ. ಕುಬೇರನಿಂದ ಸಂಪತ್ತನ್ನು ಪಡೆದುಕೊಳ್ಳಲು ಈ ಮಂತ್ರಗಳನ್ನು ಪಠಿಸಬೇಕು. ಸಂಪತ್ತನ್ನು ನೀಡುವ ಕುಬೇರ ಮಂತ್ರಗಳನ್ನು ಒಂದು ಪುಸ್ತಕದಲ್ಲಿ ಅಥವಾ ಒಂದು ಬಿಳಿಯ ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ. ಅದರಲ್ಲಿ ಪ್ರಮುಖ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯಾದಿ ಸಮೃದ್ಧಿ ಮೇ ದೇಹಿ ಧಾಪಾಯ ಸ್ವಾಹ. ಇದು ಮೊದಲನೇ ಮಂತ್ರ. ಎರಡನೆಯ ಮಂತ್ರ ಕುಬೇರ ಧನ ಪ್ರಾಪ್ತಿ ಮಂತ್ರ. ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇದು ಎರಡನೆಯ ಮಂತ್ರ. ಕುಬೇರನ ಮೂರನೇ ಮಂತ್ರ ಅಷ್ಟಲಕ್ಷ್ಮಿ ಕುಬೇರ ಮಂತ್ರ. ಓಂ ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಯ ನಮಃ. ಈ ಮಂತ್ರಗಳನ್ನು ಕುಬೇರ ದೇವನಿಗೆ ಅರ್ಪಿಸುತ್ತಾ ಹೇಳುತ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಇಷ್ಟೂ ಮಂತ್ರಗಳನ್ನು ಒಳಗೊಂಡಿರುವಂತಹ ಕುಬೇರ ಯಂತ್ರವನ್ನು ಮನೆಯಲ್ಲಿ ಅಥವಾ ನಿಮ್ಮ ಕುತ್ತಿಗೆಯಲ್ಲಿ ಇಟ್ಟುಕೊಂಡು ಪ್ರತಿದಿನ ಈ ಮಂತ್ರವನ್ನು ಹೇಳದೇ ಇದ್ರೂ ಪರವಾಗಿಲ್ಲ, ಆ ಯಂತ್ರ ಇದ್ದರೆ ಸಾಕು, ಧನ ಆಗಮನ ಅನ್ನುವುದು ಆಗುತ್ತೆ. ದುಡ್ಡಿನ ಮೂಲಗಳು ತೆರೆದುಕೊಳ್ಳುತ್ತದೆ. ಕುಬೇರನ ಯಂತ್ರ ಎಲ್ಲಿರುತ್ತದೋ ಅಲ್ಲಿ ದುಡ್ಡು ಸದಾ ತುಂಬಿರುತ್ತದೆ. ಹಣಕಾಸಿಗೆ ಸಮಸ್ಯೆ ಇದ್ದವರು ಇದನ್ನು ಪಡೆದುಕೊಳ್ಳಬೇಕು. ಸಾಲ ಮಾಡಿಕೊಂಡಿರುವವರು ಕುಬೇರನ ಯಂತ್ರವನ್ನು ಇಟ್ಕೊಳ್ಬೇಕು. ಬೇಗ ಸಾಲಗಳು ಇರುತ್ತೆ. ಇನ್ನು ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರಬೇಕು ಅಂದರೂ ಕೂಡ ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಕುಬೇರನ ಯಂತ್ರವನ್ನು ಧರಿಸಿಕೊಳ್ಳಿ. ಈ ಕುಬೇರ ಯಂತ್ರ ಎಲ್ಲಿ ಸಿಗುತ್ತೆ? ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕೇಳಿ, ಅವರು ಕೊಡುತ್ತಾರೆ.